ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಚಾರಣೆ ಮಾಡಬೇಕು ಅಂತ ಸಿಬಿಐ ಅವರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಅಂತ. ನೋಡಿ, ಯಾವ ಆಧಾರದ ಮೇಲೆ ಕೇಳಿದ್ದಾರೆ ನಮಗಂತೂ ಯಾವುದೂ ಮಾಹಿತಿ ಇಲ್ಲ. ಯಾಕಂದರೆ CBI ಪ್ರಾಸಿಕ್ಯೂಷನ್ ಕೇಳಬೇಕಂದ್ರೆ ಸ್ಟೇಟಿಗೆ ಫಸ್ಟ್ ಬರಿಬೇಕು. ಅವರು ತನಿಖೆ ಮಾಡಬೇಕಂದ್ರೂ ಕೂಡ ಸ್ಟೇಟಿಗೆ ಫಸ್ಟ್ ಬರಿಬೇಕು. ನಾನು ಪದೇ ಪದೇ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. CBI ಅವರೇ ಖುದ್ದಾಗಿ ಹಿಂದಿನ ಚೀಫ್ ಸೆಕ್ರೆಟರಿ ಆದಂಥ ರಜನೀಶ್ ಗೋಯಲ್ ಅವರಿಗೆ ಪತ್ರ ಬರೆದಿದ್ರು, ದಯವಿಟ್ಟು ಯಾವುದೇ ಕೇಸು ನಮಗೆ ಕೊಡ್ಲಿಕ್ಕೆ ಹೋಗಬೇಡಿ, ಅಕಸ್ಮಾತ್ ಕೊಟ್ಟರೆ ಎಲ್ಲ ಸಿಬ್ಬಂದಿಗಳು ಕೂಡ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ ಆಫೀಸರ್ಸು ನೀವೇ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು. ಅಂದರೆ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಸು ನಾವೇ ಕೊಡಬೇಕು ಅಂದರೆ ನಾವೇ ಮಾಡ್ದಂಗಲ್ವ ತನಿಖೆ. ಬಟ್ ಎನಿವೆ, ನಾವು ಹಿಂದೆ ಒಂದು ಕಾನೂನು ತಂದಿದ್ದೀವಿ. CBI ಅವರು ಏನೇ ತನಿಖೆ ಮಾಡಬೇಕಂದ್ರೂ ಅಥವಾ ಪ್ರಾಸಿಕ್ಯೂಷನ್ ಮಾಡಬೇಕಂದ್ರೂ ನಮ್ಮ ಹತ್ರ ಒಂದು ಅನುಮತಿ ಕೇಳಬೇಕು ಅಥವಾ ನಮ್ಮ ಅಭಿಪ್ರಾಯ ಕೇಳಬೇಕು ಅಂತ. ಅಂಥದ್ದು ಯಾವುದೂ ಬಂದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೇರವಾಗಿ ಗವರ್ನರಿಗೆ ಏನು ಕೊಟ್ಟಿದ್ದಾರೆ ಅದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸರಿ, ಪಾದಯಾತ್ರೆ ಮಾಡಬೇಕು ಅಂತ BJP ನಾಗೇಂದ್ರ ವಿಚಾರವಾಗಿ ಆ ಬೆಲ್ಟಲ್ಲಿ ಪಾದಯಾತ್ರೆ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಹಿಂದೇನೂ ಬಿಡದಿ ಪಾದಯಾತ್ರೆ ಅಂದರು, ಮೂಡಾ ಪಾದಯಾತ್ರೆ ಅಂದರು, ಈಗ ರಾಯಚೂರು ಪಾದಯಾತ್ರೆ ಅಂತ, ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆ ಅಂತ ಇದ್ದಾರೆ. ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಆದರೆ ಏನಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಭ್ರಷ್ಟರನ್ನ ಸಂಪುಟಕ್ಕೆ ತಗೊಂಡಿದ್ದೀರಾ ನೀವು, ಅವ್ರನ್ನ ಕೈ ಬಿಡಬೇಕು ಅಂತ. ಚಂದ್ರು ಲಮಾಣಿ ಅವರಿಗೆ ಕೈ ಬಿಟ್ಟಿದ್ದಾರೆ ಇವರು. ಲೋಕಾಯುಕ್ತ ಟ್ರ್ಯಾಪ್ ಸ್ವಾಮಿ ಅವರು ಮೊನ್ನೆ ಕೂಗ್ತಾ ಇದ್ರು ಇದರಲ್ಲಿ. ನಾನು ನೋಡ್ಬಿಟ್ಟು ಅಳಬೇಕಾ ನಗಬೇಕಾ ಗೊತ್ತಾಗಿಲ್ಲ ನನಗೆ. ಯಾರು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಇದು ಇಲ್ಲಿ ಎಲ್ಲಿದೆ ಸರ್? CID ತನಿಖೆನಲ್ಲಿ ಇದೆಯಾ? SIT ತನಿಖೆನಲ್ಲಿ ಇದೆಯಾ? ನಿಮ್ಮ CBI ಮತ್ತು IT ED ತನಿಖೆನಲ್ಲೂ ಕೂಡ ಲಾಸ್ಟಲ್ಲಿ ಅಂದರೆ 2ನೇ FIRನಲ್ಲಿ ಚಾರ್ಜ್ ಶೀಟ್ ಹಾಕಿರೋದು. ಎಲ್ಲರಿಗೂ ಗೊತ್ತು ಯಾವ ರೀತಿ IT ED CBI ಕೆಲಸ ಮಾಡ್ತವೆ ಅಂತ. ಎಲ್ಲಿದೆ ತೋರಿಸ್ಲಿ, ಎವಿಡೆನ್ಸ್ ಎಲ್ಲಿದೆ ತೋರಿಸ್ಲಿ. ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಮಾತಾಡೋದ ತಕ್ಷಣವೇ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗೋದಿಲ್ಲ.